ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿಗೌಡ. ಎಲ್ರಿಗೂ ಅಭಿಯಾನ ಚಾನಲ್ಗೆ ವೆಲ್ಕಮ್. ಪ್ರತಿಯೊಬ್ಬ ಮನುಷ್ಯನ್ಗೂ ಚಿಕ್ಕ ವಯಸ್ಸಿಂದ ಒಂದು ಕನಸಿರುತ್ತೆ. ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಏನೋ ಸಾಧನೆ ಮಾಡ್ಬೇಕು, ಇಲ್ಲ ಒಂದ್ ಮನೆ ಕಟ್ಟಬೇಕು, ಈ ತರ 1000 ಕನಸುಗಳಿರುತ್ತೆ. ಬಟ್ ಆ ಕನಸುಗಳು ಈಡೇರುತ್ತಾ? ಕೆಲವ್ರಿಗೆ ಈಡೇರುತ್ತೆ, ಕೆಲವ್ರಿಗೆ ಈಡೇರಲ್ಲ. ಇವತ್ತೊಂದಷ್ಟು ಜನ ನಾವು ಮಾತಾಡ್ಸೋಣ. ಅವ್ರು ಚಿಕ್ಕ ವಯಸ್ಸಲ್ಲಿ ಏನ್ ಅನ್ಕೊಂಡಿರ್ತಾರೆ, ಬಟ್ ದೊಡ್ಡವರಾದ್ಮೇಲೆ ಅದಾಗಿರ್ತಾರ, ಅಥವಾ ಆ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರ. ಅವ್ರಗಳ ನೋವು, ಅವ್ರಗಳ ದುಃಖಗಳು, ಅದನ್ನೆಲ್ಲ ಕೇಳೋಣ. ಆಮೇಲೆ ಯಾಕೆ ಅವ್ರು ಅನ್ಕೊಂಡಿದ್ದ ಡ್ರೀಮ್ ನ ಅವ್ರು ಸಾಧಿಸಕ್ ಆಗ್ಲಿಲ್ಲ. ಸೊ ಇದನ್ನೆಲ್ಲ ನಾವು ಇವತ್ತು ಅವ್ರ ಹತ್ರ ಮಾತಾಡೋಣ. ನೋಡಿ, ಜೀವನದಲ್ಲಿ ಒಂದೇ ಹೇಳ್ತೀನಿ, ಶ್ರೀಮಂತರು ಬಡವರು ಈ ತರ ಎಲ್ಲ ಯಾವ್ದು ಇರಲ್ಲ. ಒಂದೇ ಒಂದು ಇಂಪಾರ್ಟೆಂಟ್ ಏನಂದ್ರೆ ದುಡ್ಡು ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀನ್ ಯಾವ ಕೆಲಸ ಮಾಡಿದ್ರು, ಯಾವ ತರ ಬದುಕ್ತಿದ್ಯಾ, ಎಷ್ಟು ಗೌರವದಿಂದ ಬದುಕ್ತಿದ್ಯಾ, ನೀನ್ ಅನ್ಕೊಂಡಿದ್ದಾದ್ರೂ ಆಗದೆ ಹೋದ್ರು ನೀನ್ ಯಾವ ರೀತಿ ಬದುಕ್ತಿದ್ಯಾ, ಜನ ನೀನ್ ಹೇಗ್ ಮರ್ಯಾದೆ ಕೊಡ್ತಾ ಇದಾರೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಸೊ ಇವತ್ತು ಕಂಪ್ಲೀಟ್ ಆಗಿ ನಾನು ಒಂದಷ್ಟು ಜನ ಮಾತಾಡಿಸ್ತೀನಿ. ಸೊ ಅವ್ರ ಹತ್ರ ಏನಿದೆ, ಏನ್ ಅಭಿಪ್ರಾಯ ಅದನ್ನೆಲ್ಲ ತಿಳ್ಕೊಳ್ಳೋಣ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ. ಅರ್ಧದಲ್ಲೇ ಯಾರು ಬ್ಯಾಕ್ಔಟ್ ಆಗ್ಬೇಡ್ರಿ, ಕಂಪ್ಲೀಟ್ ವಿಡಿಯೋಸ್ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಒಬ್ಬೊಬ್ಬನ ಮಾತಲ್ಲೂ ಒಂದೊಂದು ಇನ್ಸ್ಪೈರ್ ಆಗೋದಿರುತ್ತೆ, ಒಬ್ಬೊಬ್ಬನ ಮಾತಲ್ಲೂ ಒಂದೊಂದು ಮೋಟಿವೇಶನ್ ಸಿಗುತ್ತೆ. ಒಬ್ಬೊಬ್ರು ಜೀವನ ನೋಡಿದಾಗ್ಲೂ ನಮ್ ಜೀವನದಲ್ಲಿ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ನಾವು ತಿದ್ಕೋಬಹುದು, ಮಾಡ್ಕೋಬಹುದು, ನಮ್ಮ ತಪ್ಪುಗಳನ್ನ ಸರಿಪಡಿಸ್ಕೋಬಹುದು. ಸೊ ಆ ಕಾರಣಕ್ಕೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನೇ ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡಿ. ನಾನ್ ನಿಮ್ಮ ಹುಡುಗಾರಿ, ನೀವು ಬೆಳೆಸ್ಬೇಕು ನನ್ನ. ನೀವು ಬೆಳೆಸಿದ್ರೆ ಯಾರು ಬೆಳೆಸ್ತಾರೆ ಹೇಳ್ರಿ? ಒಬ್ಬ ಕನ್ನಡಿಗರು ಸಪೋರ್ಟ್ ಮಾಡ್ಲೇಬೇಕು, ಮಾಡ್ತೀರಾ. ಈಗ ನೀವ್ ಏನ್ ನೋಡ್ತಾ ಇದ್ರೆ, ನೀವು ಅಷ್ಟು ಜನ ಈಗ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನೋಡ್ತೀರಾ ಅಲ್ವಾ? ಶೋರ್ ಅಲ್ವಾ? ಸರಿ, ಬನ್ನಿ ಹೋಗೋಣ, ಮಾತಾಡ್ಸೋಣ. ಜೀವನನೇ ವೇಸ್ಟ್. ನಮ್ಗೆ ಇರೋದ ಭೂಮಿ ಮೇಲೆ, ನಮ್ಗೆ ತುಂಬಾ ಕಷ್ಟದಲ್ಲಿದ್ವಿ. ನಮ್ಗೆ ಬದುಕೇನು ಸಾಧಿಸ್ಬೇಕು. ನಾವ್ ಇವಾಗ ಏನ್ ವಯಸ್ಸಾಯ್ತು, ಕಷ್ಟ ಪಡ್ತೀವಿ, ತಿಂದು ಕಷ್ಟಪಟ್ರು ಮಕ್ಳಾಗಿದ ನಿಂತಿಲ್ಲ, ಯಾರಾಗಿ ನಿಂತಿಲ್ಲ. ನಾವ್ ಕಷ್ಟಪಟ್ಟು ನಿಂತ ಮಲ್ಕೊಂಡು ಒಂದ್ ಟೈಮ್ ಊಟ ಮಾಡಕ್ ಆಗಲ್ಲ. ತುರಿಬೇಕು ಯಾವಾಗ್ಲೂನು. ಜೀವನ ಬದುಕೇನು ಪ್ರಾಣ, ಜೀವನನೇ ಬೇಡ ಪ್ಯಾನ ಹೋದ್ರೆ ಸಾಕು ಅಂತ ಕಾಯ್ಕೊಂಡಿದ್ದೆ. ಅಷ್ಟು ನಮ್ಗೆ ಅಷ್ಟು ದುಃಖ ಮನೇಲಿ, ಅಷ್ಟು ಟಾರ್ಚರ್. ನಮ್ಮ ಮನೆ ಸರಿ ಇಲ್ಲ, ಏನ್ ಮಾಡಕ್ ಆಗತ್ತೆ? ಮೇಲ್ ಹೋಗದ ಮೇಲೂ ನಾವು ಅಷ್ಟು ಮಾತಾಡಿ. ಎಲ್ಲರಿಗೂ ಒಳ್ಳೆ ಟೈಮ್ ಬರುತ್ತೆ. ಯಾವಾಗ ಬರುತ್ತೆ? ಸಾಯೋಗ್ಲನ ಇಲ್ಲ, ದೇವ್ರ ನಂಬ್ತಿರತಾರೆ. ದೇವ್ರನ್ನ ಎಲ್ಲ ನಂಬಿದ್ವಿ. ಇರೋರ್ಗಿನ ದೇವ್ರು, ಇಲ್ದವ್ರಿಗೆ ದೇವ್ರು ಬರಲ್ಲ. ಒಳ್ಳೆಯವ್ರ ಕಾಲ ಇಲ್ಲ, ಒಳ್ಳೇದ್ ಕಾಲ ಇಲ್ಲ. ಕೆಟ್ಟವ್ರಿಗನೆ ಭೂಮಿ ಬದುಕಬೇಕು, ಒಳ್ಳೆಯವರೆಲ್ಲ ಬದುಕ ಕಷ್ಟ ಭೂಮಿ ಮೇಲೆ. ಮಕ್ಳೆಲ್ಲ ಕುಡುಕರು, ಗಂಡನ ಕುಡುಕರು ಎಲ್ಲ ಇದಾದ. ಆಮೇಲೆ ಏನ್ ಸಂಪಾದನೆ ಮಾಡಿದೆ? ಎಲ್ಲ ಅವ್ರ ಬಾಯಿಗೆ ಇಕ್ಕಿ ನಾವು ಸೋದ್ ಮೂಲೆಲ್ಲ ಸೋದೋಗ್ಬಿಟ್ಟು ಇವಾಗ ನಾವು ಹೋಗ್ಬೇಕಷ್ಟೇ. ಮತ್ತೆ ಈ ಕೆಲಸದಲ್ಲಿ ನಿಮ್ಗೆ ಏನು ಹಿಂಗೆ? ಈ ಕೆಲ್ಸದಲ್ಲಿ ಬಂದ್ಮೇಲೆ ನಾವ್ ತಿಂತೀನಿ, ಕಷ್ಟ ಪಡ್ತೀವಿ. ಇದು ತಗೊಂಡ್ ಹೋಗಿ ಅವ್ರು ಸಾಕ್ತಿವಿ. ಎಲ್ಲ ನೀವೇ ನೋಡ್ತಾ ಇರೋದು ಮನೆ ಎಲ್ಲ ನಾವೇ ಸಂಸಾರ ಫುಲ್ ನಾವೇ ಜನ ನೋಡ್ತಾರೆ. ಈಗ ದೇವ್ರ ಹತ್ರ ಹೋಗ್ತಿರಲ್ಲ, ಹಿಂಗೆಲ್ಲ ಕಷ್ಟ ಕೊಡ್ತಾ ಇರೋ ದೇವ್ರು, ನೀವ್ ಹೋಗ್ಬಿಟ್ಟು ನನ್ಗೆ ಈ ತರ ಕಷ್ಟ ಕೊಡ್ತಿದ್ಯಲ್ಲ, ಕಷ್ಟ ಕೊಡ್ಬೇಡ ಅಂತ ಕೇಳ್ತೀರಾ, ಅಥವಾ ಕಷ್ಟ ಕೊಟ್ರು ಅದನ್ನ ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ತೀರಾ? ದೇವ್ರ ಎದುರ ಸತ್ತಿ ಕೇಳಂದಾಗ ಕೇಳ್ತೇವೆ. ಕಷ್ಟ ಬರ್ಲಿ, ಅದನ್ನ ಎದುರಿಸೋ ಶಕ್ತಿ ಕೊಡು ಅಂತ. ಸಾಧಿಸ್ಬೇಕು, ನೀವು ಬದುಕಬೇಕು, ಅವ್ರ ಕಣ್ಮುಂದೆ ಬದುಕಬೇಕು, ಬಾಳ್ಬೇಕು. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಬಡ್ಡಿ ಕಟ್ಟಿದ್ರು ನಮ್ಮ ಮುಂದೆ ಬರ್ಲೇಬೇಕು ಅಂತ ಸಾಧಿಸ್ತಾನ ಕೂತಿದೀವಿ. ಈಗಿನ ಜನರೇಷನ್ ಎಲ್ಲ ಬೇಗ ದುಡ್ಡು ಮಾಡ್ಬಿಡ್ಬೇಕು, ಹಂಗ್ ಮಾಡ್ಬಿಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಇರ್ತಾರೆ. ಏನ್ ಹೇಳ್ತೀರಾ ಅಂತವ್ರಿಗೆ? ನಾನ್ ನಿಯತ್ತಾಗಿ ದುಡಿಯೋಣ ಬಿಡು, ಕಷ್ಟಪಟ್ಟು ಏನೋ ಬಡ್ಡಿ ಕೊಡ್ತಾ. ಇವತ್ತು ದೇವ್ರು ಬಡ್ಡಿ ಕಟ್ಟ ಅದು ಸಾಲ ಮಾಡ್ತೀವ, ಮುಂದಕ್ಕೆ ಯಾವತ್ತಿದ್ ಒಂದ್ ದಿವಸ ಮೇಲೆ ಹತ್ತೀವಿ. ಇವತ್ತಿಲ್ಲ ಅಂದ್ರೆ ಒಂದ್ ದಿವಸ ಹತ್ತೀವಿ. ನಂಬಿಕೆ ಐತೆ, ನಮ್ಗೆ ಐತೆ. ಇನ್ನೊಂದ್ 4-5 ವರ್ಷದಲ್ಲಿ ಬದುಕ್ತಿವಿ ಅಂತ ನಮ್ಗೆ ಆಸೆ ಐತೆ. ಒಳ್ಳೇದ್ ಮಾಡ್ತೀನಿ ಬಿಡಿ, ದೇವ್ರು ತಲೆ ಕೆಡಿಸ್ಕೊಬಿಡಿ. ಯಾವತ್ ಈಗ ನೀವೇನ್ ಹೇಳಿದ್ರಿ ಹೇಳಿ, ಬದುಕ್ತೀನಿ, ಬದುಕ್ಬೇಕು ಅಂತ ಅಂದ್ರಿ. ಆಸೆ ಎಲ್ಲ ಇರ್ಬೇಕು, ಬದುಕ್ಬೇಕು. ನೀವ್ ಅವಾಗ್ಲೇ ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಇಲ್ಲಪ್ಪ ಸತ್ತೋಗ್ಬಿಟ್ರೆ ಸಾಕು, ಆ ಮಾತು ಬರ್ಬಾರ್ದು. ಏನ್ ಗೊತ್ತಾ, ಮಕ್ಳು ಅವ್ರು ಬದುಕೋದು ಅವ್ರಿಗೆ ಗೊತ್ತು. ನೀವ್ ಚೆನ್ನಾಗಿರೋದ್ ನೋಡಿ, ನೀವ್ ಬದುಕೋದ್ ನೋಡಿ. ಇಷ್ಟು ವರ್ಷ ಸಾಕಿದೀರಾ, ಮಾಡಿದೀರಾ, ಅವ್ರನ್ನ ದೊಡ್ಡವ್ರು ಮಾಡಿದೀರಾ. ಅವ್ರ ಮುಂದೆ ನಾವು ಬದುಕಬೇಕು ಅಂತ ಆಸೆ ಬಂದೈತೆ. ಮಕ್ಕಳ ಮುಂದೆ ಮಕ್ಕಳು ಬಂದು ನಮ್ ಕಾಲಲ್ಲಿ ಬೀಳ್ಬೇಕು, ನಾವ್ ಚೆನ್ನಾಗ್ ಬದುಕಬೇಕು. ಅವ್ರನ್ನ ಅವಾಗ ಅವ್ರು ಸಮಾಧಾನ ಬರೋ, ಅಯ್ಯೋ ನಮ್ಮಮ್ಮ ನಮ್ಗೆ ಅವಾಗ ನೋಡಿ ಇವಾಗ ನೋಡ್ತಾ ಇದ್ದಲ್ಲ ಅಂತ ಬದುಕ್ಬೇಕಂತ ಇವಾಗ ಆಸೆ ಬರ್ತದೆ. ಆಗ್ಲಿ, ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಮ್ ತುಂಬಾ ಚೆನ್ನಾಗ್ ನೋಡ್ತಾರೆ, ಮೊನ್ನೆ ಮಕ್ಕಳಮ್ಮ ದೇವ್ರು ತುಂಬಾ ಚೆನ್ನಾಗ್ ನೋಡ್ತಾರೆ. ನಂಬಿಕೆಯಿಂದ ಇದ್ದೀವಿ, ಯಾವತ್ತಿದ್ರು ಮುಂದಕ್ಕೆ ಬರ್ತೀವಿ. ಧೈರ್ಯ, ಎಷ್ಟೇ ಕಷ್ಟ ಬಂದು ಗುಳಿಗ್ ಹೋದ್ರು ಎದ್ದು ನಿಲ್ಲೋ ತಾಕತ್ತು ನಮ್ಗೈತೆ. ಧೈರ್ಯ ಹಂಗೆ ಇರ್ಬೇಕು. ಜೀವನ ಹೆಂಗ್ ಮಾಡ್ತೀರಾ?
ಹೆಂಗೋ ದೇವ್ರು ಕೊಟ್ಟೋದ್ರಲ್ಲಿ ಹೋಗ್ತಾ ಇರೋದಷ್ಟೇ. ಹಣೆ ಬರೋ ಸರಿ ಇಲ್ಲ. ಅಲ್ಲ ಚಿಕ್ಕ ವಯಸ್ಸಲ್ಲ ಇಂಥ ಕೆಲಸ ಮಾಡ್ಬೇಕು ಆ ಇಂಥದ್ದಾಗ್ಬೇಕು ರೀತಿ ಬುದ್ಧಿ ಇರ್ಲಿಲ್ಲ ಇನ್ನು ಹುಡುಗರು ಬುದ್ಧಿ. ಅವಾಗ ಏನ್ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗಲ್ಲ. ನಿಮ್ಗೆ ಆಸೆ ಇರ್ಲಿಲ್ವಾ? ದೊಡ್ಡವರು ಹೇಳ್ಬೇಕು ಹಿಂಗ ದಾರಿ ತೋರಿಸ್ಬೇಕು ಅವ್ರು ಇರ್ಲಿಲ್ಲ. ದಾರಿ ತೋರ್ಸಕ್ ಯಾರು ದೊಡ್ಡವರು ಇರ್ಲಿಲ್ಲ. ಇದ್ರೂನು ಏನ್ ಪ್ರಯೋಜನ ಇಲ್ಲ. ಎಷ್ಟು ವರ್ಷ ಅಣ್ಣ ಈಗ ನಿಮ್ಗೆ? 67 67 67 67 ಆಗು ಆಟೋ ಓಡಿಸ್ತಾ ಇದೀರಾ, ಗ್ರೇಟ್ ನೀವು. ಹಣೆ ಬರ ಹೇಳ್ದಲ್ಲ ನಾನು, ಭಗವಂತ ಯಾವಾಗ ಓಡಿಸೋಂತಾರ ಅವಾಗ ಓಡಿಸ್ಬೇಕು. ಈಗ ನಿಮ್ಗೆ ಈ ತರ ಎಲ್ಲ ಈಗ ಕಷ್ಟ ಆಗ್ತಾ ಇದೆ ಎಲ್ಲ ಹಣೆ ಬರ ಅಂತೆಲ್ಲ ಹೇಳ್ತಿರಲ್ಲ, ಈಗ ನೀವು ದೇವ್ರ ಹತ್ರ ಹೋಗ್ತೀರಾ, ದೇವ್ರನ್ನ ಕೇಳ್ತೀರಾ, ದೇವ್ರ ನಂಗೆ ಕಷ್ಟ ಕೊಡ್ಬೇಡ ಅಂತ ಕೇಳ್ತೀರಾ, ಅಥವಾ ಕಷ್ಟ ಕೊಟ್ರು ಅದನ್ನ ಹೆಂಗೆ ಎದುರಿಸ್ಬೇಕು ಅನ್ನೋ ಅಂತ? ನಮ್ಮ ಮನೆ ಬರೋರು ಏನ್ ತಪ್ಪು ಮಾಡಿತ್ತು ಅದ್ರ ಪ್ರಕಾರ ಜೀವನ ಇರುತ್ತೆ. ಈಗ ಶಿಕ್ಷೆ ಕೊಡ್ತಾನೆ ಶನೀಶ್ವರ ಸ್ವಾಮಿ ಅಲ್ವಾ? ಹೌದು. ಗ್ರಹರಾಜ. ಒಳ್ಳೆಯವ್ರ ಕಾಲ ಇಲ್ಲ, ಒಳ್ಳೆಯವ್ರ ಕಾಲ ಬರುತ್ತೆ, ಮುಂದಕ್ಕೆ ಬರ್ಬೋದೇನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕಿಲ್ಲ. ನೋಡಿ ಅಲ್ಲಿ ವಾರ ಹೆಂಗ್ ನಡೀತಾ ಇದೆ. ವಾರ್ ನಡೀತಾ ಇದೆ. ಅದಕ್ಕೆಲ್ಲ ಭಗವಂತನ ಇಚ್ಛೆ ಇದಾವಲ್ಲ, ನಮ್ ಕೈಲಿ ಏನಿದೆ ಹೇಳಿ. ಅಲ್ಲ ಎಲ್ಲ ದುಡ್ಡಿರೋರೇ ದುಡ್ಡು ಮಾಡ್ತಾವ್ರೆ. ನಾವು ಹಿಂಗೆ ಇದೀವಿ ನೋಡಿ. 45 ವರ್ಷದಿಂದ ಆಟೋ ಓಡಿಸ್ತಾ ಇದೀನಿ. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೀನಿ. ಹೌದಣ್ಣ? ಹೌದಾ? ಹೆಂಗ್ ಬದುಕದಣ್ಣ ಮತ್ತೆ? ದೇವ್ರ ನೋಡಿ, ಅವ್ರನ್ನ ನಂಬ್ಕೊಂಡಿದೀನಿ. ದೇವ್ರ ಫೋಟೋ ಇಲ್ಲೇ ಇಟ್ಟಿದ್ದೀರಾ? ದೇವ್ರ ಫೋಟೋ ಇಟ್ಟಿದಾರ ನೋಡಿ. ದೇವ್ರನ್ನ ಎಲ್ಲೂ ಇಲ್ಲ. ಸ್ವಾಮಿ ಚಿಂತಾಮಣಿಲಿ ಮಾತ್ರನೇ ಇರೋದಲ್ಲಿ. ನಾನು ಯಾವತ್ತೂ ಮಾತಾಡಿಲ್ಲ. ಇರ್ಲಿ, ತುಂಬಾ ಚೆನ್ನಾಗಿ ಮಾತಾಡಿದ್ರ. ಏನ್ ಗೊತ್ತಾ, ಒಳ್ಳೇದಣ್ಣ. ಯಾರೋ ನೋಡಿದ್ರೆ ನಗ್ತಾರೆ ಅಷ್ಟೇ. ಏನಂಗ್ ನಗ್ತಾರಣ್ಣ? ಜೀವನದ ಬಗ್ಗೆ ನಿಮ್ಮಂತ ಹಿರಿಯರು, ನಮ್ಮಂತ ಹುಡುಗರುಗಳಿಗೆ ನೀವೇ ಏನಾದ್ರು ಹಿರಿಯರು ಚಿಕ್ಕವರು ಎಂದಿಲ್ಲ, ಎಲ್ಲ ಅವ್ರವ್ರ ಹಣೆ ಬರ. ನೋಡಿ ಮೊನ್ನೆ ಶ್ರೀನಿವಾಸ ನಗರಲ್ಲಿ ನಿಮ್ ವಯಸ್ಸಿನವನು ಅಲ್ಲ ಶ್ರೀನಿವಾಸ ಹೋಗ್ತಾ ಇದ್ದ ಬೈಕಲ್ಲಿ, ಅವ್ರ ಅಪ್ಪಂದು ಬರ್ತಡೆ ಮಾಂಸ ತರಕ್ಕೆ ಅಂತ ಹೋಗ್ತಾ, ನೋಡಿದ್ರೆ ಟಿವಿಯಲ್ಲಿ 9 ಅಲ್ಲಿ ಹೋಗ್ತಾ ಇದ್ದ. ಈ ದೊಡ್ಡ ಮರ ಬಿದ್ದು ತಲೆ ಮೇಲೆ ಬಿತ್ತು, ಸತ್ತೋಗ್ಬಿಟ್ಟ. 5 ವರ್ಷ 5 ದಿವಸ ಆಯ್ತು ಅಷ್ಟೇ ಸತ್ತೋಗಿ. ಅಪೋಲೋ ಹಾಸ್ಪಿಟ್ಲ್ ಇದೆಯಲ್ಲ ಮಾಧವಪುರ, ಅಲ್ಲಿ ಸತ್ತೋಗ್ಬಿಟ್ಟ ಪಾಪ. ಅವ್ರ ಅಮ್ಮನಿಗೂ ಸರಿ ಇಲ್ಲ, ಅವ್ರ ಅಪ್ಪನಿಗೂ ಸರಿ, ಇನ್ನು ಒಬ್ನೇ ನೋಡ್ಕೊಂತ ಇದ್ದಿತ್ತು ಕೆಲಸ ಮಾಡಿ, ಹಂಗ್ ಸತ್ತೋಗ್ಬಿಟ್ಟ. ಅದಕ್ಕೆ ಏನ್ ಗ್ರಹಚಾರ ಅವೆಲ್ಲ. ಅಲ್ಲಿ ಹೋಗ್ಬೇಕಾಯ್ತಿತ್ತು, ಹೋದ. ಎಷ್ಟೇ ಕೋಟಿ ಇಟ್ಕೊಂಡ್ರು ಒಂದಿನ ಹೋಗ್ಲೇಬೇಕು, ಮನೇಲಿ ಇರ್ಬೇಕು. ಅಹಂಕಾರ ಇರ್ಬಾರ್ದು, ದೇವ್ರು ಇರ್ಬಾರ್ದು. ಏನು ಹೇಳ್ತೀವಿ ಸರ್, ನಾನು ಅನ್ನೋದು ಇರ್ಬಾರ್ದು. ನಾನು ಅನ್ನೋದು ಇರ್ಬಾರ್ದು. ಅವಾಗ ಭಗವಂತ ಕಾಪಾಡ್ತಾನೆ ನಮ್ಗೆ. ಇದೆಲ್ಲ ಮುಗಿಲಿ. ನಿಮ್ಗೊಂದ್ ಮಾತು ಹೇಳ್ತೀನಿ ನಿಮ್ಗೆ. ಬೇಡಪ್ಪ, ಇದು ಪ್ರಚಾರ ಆಗೋದ್ ಬೇಡ. ಯಾವ್ದ್ರ ಬಗ್ಗೆ? ದೇವ್ರ ಬಗ್ಗೆ. ಇಲ್ಲ ಇದು ಯಾವ್ದು ಪಬ್ಲಿಕ್ ಆಗ್ಬಾರ್ದು. ಅದು ನನ್ ಮನ್ಸಲ್ಲೇ ಇರ್ಬೇಕು. ನಾನು ಯಾರಿಗೂ ಹೇಳಕ್ ಹೋಗಲ್ಲ. ಹೆಸರಣ್ಣ? ದೇವಾನಂದ್. ಒಳ್ಳೇದ್ ಮಾಡ್ಲಿ. ಖಂಡಿತ ಮಾಡ್ತಾರೆ ಸರ್. ನಾನು ಇರಿದೇನಂದ್ರೆ ಆ ಶನೀಶ್ವರ ಸ್ವಾಮಿನೇ ಕಾರಣ, ಆಮೇಲೆ ಇವ್ರು. ಅಣ್ಣ ಇನ್ ಒಂದೇ ಒಂದ್ ಪ್ರಶ್ನೆ, ಈಗಿನ ಹುಡುಗರು, ಈಗಿನ ಜನರೇಷನ್, ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನಿಧಾನ ಇರ್ಬೇಕು. ನಿಧಾನ ಇರ್ಬೇಕು. ಆತರ ಬೀಳ್ಬಾರ್ದು. ತುಂಬಾ ಅರ್ಜೆಂಟ್ ಅಲ್ಲಿ ಇದಾರಲ್ಲ, ಬೇಗ ದುಡ್ಡು ಮಾಡ್ಬಿಡೋಣ, ಬೇಗ ಇದ್ ಮಾಡ್ಬಿಡೋಣ ಅನ್ಕೊಂಡು. ಮೆಟ್ಲತ್ತಾನೆ ದೇವಸ್ಥಾನಕ್ಕೆ ದೇವ್ರು ಕಾಣದ್ ನಮ್ಗೆ. ಮೆಟ್ಲತ್ತಲ್ಲ, ಒಂದೇ ಸಲ ಜಂಪ್ ಆಗ್ಬೇಕು ಅಂದ್ರೆ ಹೆಂಗೆ ಇದು ಆಗ್ಬಿಡ್ತಾನೆ ಅಲ್ವಾ ಸರ್? ಹೌದೌದು. ಅಂದ್ರೆ ಈ ಸ್ಮೆಲ್ಲು ಇದ್ರೆಲ್ಲ ಕೆಲಸ ಮಾಡಕ್ ತುಂಬಾ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ ಸರ್, ಆದ್ರೆ ಹಂಗು ಅಡ್ಜಸ್ಟ್ ಮಾಡ್ಬೇಕಲ್ಲ ಸರ್. ನಾವು ಯಾವ್ದೋ ಒಂದು ಜೀವನ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಲ್ಲ. ಯಾಕಂದ್ರೆ ಈ ಇದ್ರಲ್ಲಿ ಬರೋ ದುಡ್ಡಲ್ಲಿ ಫ್ಯಾಮಿಲಿ ನೋಡ್ಕೊಳಕ್ ಆಗತ್ತಾ? ಆಗಲ್ಲ ಸರ್. ಮತ್ತೆ ಹೆಂಗೆ? ಇದು ಸರಿ, ಇವತ್ತು ನೋಡಿ ಮಾತಾಡಿದ್ವಲ್ಲ ಇವಾಗ, ಹಿಂಗೆ ಇದು ದೇವ್ರ ಹತ್ರ ನೀವು ಬೇಡ್ಕೊಂತೀರಾ, ದೇವ್ರ ಈ ತರ ಎಲ್ಲ ಕಷ್ಟ ಕೊಡ್ಬೇಡ ಅಂತ ಕೇಳ್ಕೊಂತೀರಾ, ಅಥವಾ ಕಷ್ಟ ಕೊಟ್ರು ಹೆಂಗೆ ಎದುರಿಸೋಷ್ಟು ಶಕ್ತಿ ಕೊಡು ಅಂತ ಕೇಳ್ತೀರಾ? ಆ ದೇವ್ರ ಹತ್ರ ನಾವು ಏನು ಕೇಳಿದ್ರು ಅವರು ಯಾರು ಏನು ಕೊಡ್ಬೇಕ ಅದೇ ಕೊಡ್ತಾರೆ ಸರ್. ದೇವ್ರೇನು ಇಲ್ಲ, ಇವರು ನಮ್ಗೆ ಡೈಲಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಏನು ಬರ ಕೊಡೋದು ಹೇಳಿಲ್ಲ ಸರ್. ದೇವ್ರನ್ನ ನಂಬ್ತೀರಾ? ನಾವು ದೇವ್ರನ್ನ ನಂಬಲ್ಲ ಸರ್. ಅವರು ಯಾರಿಗೆ ಏನ್ ಕೊಡ್ಬೇಕು ಅಂತ ಕೊಡಲ್ಲ. ನೀನು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡು, ಅವ್ರಿಗೆ ಕೊಡೋದಂತೂ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ. ನೀನು ಡೈಲಿ ಪೂಜೆ ಮಾಡಿದ್ರೆ ಡೈಲಿ ನೀನು ಪ್ರತಿಷ್ಠೆ ಮಾಡಿ ಏನು ಕೈ ಕಷ್ಟಪಟ್ಟು ನಿಯತ್ತಾಗಿರೋರ್ ಕಾಲ ಇಲ್ಲ. ಕಷ್ಟಪಟ್ಟು ನಿಯತ್ತಾಗಿರೋ ಕಾಲನೇ ಇರೋದು ಸರ್. ಏನಿದ್ರು ಹಂಗ ಸುಲುಮಲು ಮೊದಲೇ ಹೇಳ್ಬಿಟ್ಟು ಸುಮ್ಮನೆ ಫ್ಯಾಷನ್ ಆಗಿ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ನಿಮ್ಗೆ ಅದು ಇದು ಅಂತ ಹೇಳ್ತಾರೆ ನೋಡಿ, ಅಂತವ್ರಿಗೆ ಒಳ್ಳೆ ಜೀವನ. ನಾವು ಕಷ್ಟಪಡ್ತೀವಲ್ಲ, ನಮ್ಗೆ ಏನು ದೇವ್ರು ಒಳ್ಳೇದ್ ಮಾಡ್ತಾರೆ, ತಲೆ ಕೆಡ್ಸ್ಕೊಬಿಡಿ, ಒಳ್ಳೇದಾಗ್ಲಿ ನಿಮ್ಗೆ. ಹಂಗಾಗ್ಬಿಟ್ಟು ಏನೋ ಯಾವಾಗ ಹಣೆ ಬರ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಕೊರೋನಾ ಟೈಮಲ್ಲೆಲ್ಲ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಕೊರೋನಾ ಟೈಮಲ್ಲಿ ಸರ್ ಅವಾಗ ಕಷ್ಟ ಆದ್ವಿ. ಮಾಮೂಲಿ ಬೆಳಗ್ಗೆ ಬರ್ತಾ ಇದ್ವಿ, ಬೇಗ ಕೆಲಸ ಅವಾಗ್ಲೂ ಸ್ವಲ್ಪ ಕಷ್ಟಗಳಾಯ್ತು. ಆ ಟೈಮಲ್ಲಿ ಕಷ್ಟ ಆಯ್ತು. ಕೆಲವು ಜನ ಪಾಪ ಮನೆ ಬಿಟ್ಟು ಅವ್ರ ಊರಿಗೆ ಹೋಗ್ತಾರೆ. ಮುಂದೆ ಹೆಂಗೆ ಜೀವನ? ಇದೇ ಮಾಮೂಲಿ ಸರ್, ಇದೇ ಕೆಲಸ ಮಾಡ್ಕೊಂಡೆ ಹೋಗೋಣ ಅಂತ. ಕೆಲಸ ಮಾಡ್ಕೊಂಡು ಮಕ್ಳಿದಾರಾ? ನಿಮ್ಮ ಹೆಸರಣ್ಣ?
ನರಸಿಂಹಮೂರ್ತಿ. ನರಸಿಂಹ ವಯಸ್ಸಲ್ಲಿ ಇಲ್ಲಪ್ಪ ನಾನು ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೋಬೇಕು, ಇಲ್ಲ ನಾನೇನೋ ಇಂಜಿನಿಯರ್ ಆಗ್ಬೇಕು, ಆ ತರದ್ ಏನಾದ್ರು ಆಸೆಗಳಿತ್ತ? ಅಣ್ಣ ನಾವು ಜಮೀನ್ ಗಿಮೀನ್ ಎಲ್ಲ ಆಯ್ತಾ ಊರಲ್ಲಿ, ನಾವು ಆ ಕಡೆ ಐಡಿಯಾ ಆಯ್ತು. ಇಲ್ಲಿ ಹೆಂಗಸರು ಎಲ್ಲ ಫ್ಯಾಮಿಲಿ ಸೇರ್ಕೊಂಡ್ರೆ ನಾವು ಬಂದ್ ಸೆಟ್ಲ್ ಆದ್ಮೇಲೆ ಬೇರೆಯವ್ರ ಹತ್ರ ಏನ್ ತಲೆ ಕೆರ್ಕೊಂಡ್ ಕೆಲ್ಸಕ್ಕೆ ಹೋಗೋದು, ನಾನೇ ಮಾಡೋಣ ಬಿಸ್ನೆಸ್ ಮಾಡ್ತಾ ಇರೋದು. ಅಲ್ಲಲ್ಲ, ವಯಸ್ಸಲ್ಲಿ ಆಸೆ ಇರುತ್ತಲ್ಲ, ಈಗ ನಾನು ಇಂಥದ್ದಾಗ್ಬೇಕು, ಅವೆಲ್ಲ ಏನಿಲ್ಲ ಅದ್ರಲ್ಲಿ ಆಸೆ ಇಲ್ಲ, ಹೆಂಗ್ ಜೀವನ ಹೋಗ್ತಾರಣ. ನಾವ್ ವ್ಯವಸಾಯ ಮಾಡ್ಕೊಂಡಿದ್ದು, ಹಾ, ಇಲ್ಲಿ ಬಂದು ನಾವೇನ್ ಓದಿಲ್ಲ, ಓದಿರೋದ್ರಿಂದ ಯಾವ ರಾಮನಗರ. ರಾಮನಗರ? ಯಾವ ರಾಮನಗರದಲ್ಲಿ? ಇಲ್ಲಿ ಕೈಲಂಚ, ರಾಮನಗರ ಪಕ್ಕ. ನೀವು ದೇವ್ರ ಹತ್ರ ಹೋಗ್ತೀರಾ? ದೇವ್ರ ನಾನು ಇನ್ನೂ ದೊಡ್ಡ ಬಿಸ್ನೆಸ್ ಮಾಡ್ಬೇಕು, ಇನ್ನು ಬೇರೆ ತರ ಇರ್ಬೇಕು, ಯಾಕೆ ನಮ್ಗೆ ಈ ತರ ಇನ್ನೂ ಈ ತರ ಅವೆಲ್ಲ ಮಾಮೂಲಿ. ನಮ್ಗೆ ಎಷ್ಟು ಬೇಕಷ್ಟು ನಾವು ಚಾಚ್ಕೊಯ್ತಾ ಇರ್ಬೇಕು. ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅನ್ಕೋತೀವಿ, ಬೇಕಲ್ವಾ? ಅದಕ್ಕೆ ದೇವ್ರ ಯಾಕೆ ಈ ತರ ಇನ್ನೂ ಇದ್ರಲ್ಲೇ ಇರ್ತಾನೆ, ಇನ್ನು ನೆಕ್ಸ್ಟ್ ಕೇಳ್ತೀರಾ ತಾನೆ ನೀವು? ಅವೆಲ್ಲ ಮಾಮೂಲಿ ಇರೋದೇ. ದೇವ್ರ ನಂಬ್ತೀರಾ? ಮತ್ತೆ ದೇವ್ರಿಲ್ದೆ ನಾವಿರ್ತೀವ? ದೇವ್ರ ನಂಬ್ತೀರಾ? ದೇವ್ರಿಲ್ದೆ ನಾವಿದ್ದೀವ? ಆಯ್ತಣ್ಣ, ನಿಮ್ಮ ಹೆಸರು? ಚಂದ್ರ. ಥ್ಯಾಂಕ್ ಯು.